ನಾನು 100 ಡೇಸ್ ಟ್ರಾನ್ಸ್ಫಾರ್ಮೇಶನ್ 7ನೇ ದಿನ ಇವತ್ತು. ಬೆಳಗ್ಗೆದ್ದು ಜಿಮ್ಗೆ ಹೋದೆ ಕಾರ್ಡಿಯೋ ಮಾಡೋಣ ಅಂತ. ಯಾಕಂದ್ರೆ ಫ್ಯಾಟ್ ಲಾಸ್ ಮಾಡ್ಬೇಕಲ್ವಾ. ಸಮ್ಮರ್ ಇಸ್ ದ ಬೆಸ್ಟ್ ಟೈಮ್ ಟು ಬರ್ನ್ ಫ್ಯಾಟ್. ಸೊ ಈ ಕಾರ್ಡಿಯೋಗೆ 3 ವೇರಿಯೇಷನ್ ಮಾಡಿದೆ. ಫಸ್ಟ್ ವೇರಿಯೇಷನ್ ಬಂದ್ಬಿಟ್ಟು ಮೌಂಟೇನ್ ಕ್ಲೈಂಬರ್, ಸೆಕೆಂಡ್ ವೇರಿಯೇಷನ್ ಲೆಗ್ ರೈಸ್ ಮಾಡ್ಕೊಂಡೆ, ಅಂಡ್ ಫೈನಲಿ ಥರ್ಡ್ ವೇರಿಯೇಷನ್ ಪ್ಲ್ಯಾಂಕ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತೋಟ ಸೈಡ್ ಹೋಗ್ದೆ. ತೋಟದಲ್ಲಿ ಬೋರ್ವೆಲ್ ಹಾಕ್ಸ್ತಾ ಇದ್ರು. ಸೊ ನೀರ್ ಚೆನ್ನಾಗಿ ಬಿತ್ತು, ನೀವೇ ನೋಡಿ. ಈವ್ನಿಂಗ್ ಜಿಮ್ಗೆ 2 ಬಾಳೆಹಣ್ಣು ತಿನ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಮಾಡಿದ್ದು ಫುಲ್ ಡೇ. ಎವ್ರಿ ಮಸಲ್ನ ಪ್ರಾಪರ್ ಆಗಿ ಮಾಡರೇಟ್ ವೇಟ್ ಅಲ್ಲಿ ಟ್ರೈನ್ ಮಾಡಿದೆ. ಬ್ಯಾಕ್ಗೆ ನಾನು 3 ವೇರಿಯೇಷನ್ ಮಾಡಿದೆ. ಫಸ್ಟ್ ವೇರಿಯೇಷನ್ ಬಂದು ಪುಲ್ ಅಪ್ಸ್, ಸೆಕೆಂಡ್ ವೇರಿಯೇಷನ್ ಬಂದ್ಬಿಟ್ಟು ರಿವರ್ಸ್ ಲ್ಯಾಟ್ ಪುಲ್ ಡೌನ್, ಥರ್ಡ್ ವೇರಿಯೇಷನ್ಗೆ ಸಿಟರ್ ಡ್ರಾಯಿಂಗ್ ಮಾಡ್ಕೊಂಡು ಬೈಸಿಪ್ಸ್ ಮಾಡೋ ಸ್ಟಾರ್ಟ್ ಮಾಡಿದೆ. ಸೊ ಬೈಸಿಪ್ಸ್ಗೆ ನಾನು ಮಾಡಿದ್ದು 2 ವೇರಿಯೇಷನ್. ಫಸ್ಟ್ ವೇರಿಯೇಷನ್ ಬಂದ್ಬಿಟ್ಟು ಪಿ ಕರ್ಲ್ ಅಂಡ್ ಸೆಕೆಂಡ್ ವೇರಿಯೇಷನ್ ಬಂದು ರಿವರ್ಸ್ ಬೈಸಿಪ್ಸ್ ಕರ್ಲ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ವರ್ಕೌಟ್ ಆದ್ಮೇಲೆ ಸ್ಟ್ರೆಚಸ್. ವರ್ಕೌಟ್ ಗಿಂತ ಮುಂಚೆ ವಾರ್ಮ್ ಅಪ್ ಎಷ್ಟು ಇಂಪಾರ್ಟೆಂಟ್, ವರ್ಕೌಟ್ ಆದ್ಮೇಲೆ ಸ್ಟ್ರೆಚಸ್ ತುಂಬಾ ಇಂಪಾರ್ಟೆಂಟ್. ಸ್ಟ್ರೆಚಸ್ ಯಾಕೆ ಮಾಡಬೇಕು? ಬಿಕಾಸ್ ನಾವು ವರ್ಕೌಟ್ ಮಾಡಿದಾಗ ಪೇಯ್ನ್ ಅನ್ನೋದು ಇರುತ್ತಲ್ಲ, ಆ ಮಸಲ್ ಸೋರ್ನೆಸ್ ಅನ್ನೋದು ಕಮ್ಮಿ ಆಗ್ಬೇಕಂದ್ರೆ ಸ್ಟ್ರೆಚಸ್ ಮಾಡಲೇಬೇಕು. ಸೊ ವರ್ಕೌಟ್ ಆದ್ಮೇಲೆ ಸ್ಟ್ರೆಚಸ್ ಅನ್ನೋದು ಮಿಸ್ ಮಾಡಕ್ ಹೋಗ್ಬೇಡಿ.